ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಹೇಳ್ತೀನಿ. ಇವತ್ತು ಮಾಡ್ತೀವಿ ರೀಸನ್ ಏನಪ್ಪ ಅಂದರೆ ನೋಟಿಫಿಕೇಶನ್ ಮಾಡ್ತಿಲ್ಲ ಇಷ್ಟ ಅಂತ ರೆಡಿ ಎಲ್ಲ ಹೋಗ್ತಾ ಇದ್ದೀವಿ ಅಂತ. ಸೊ ಇವತ್ತು ನಮ್ಮ ಮನೆ ಫಂಕ್ಷನ್ ಇದೆ. ಸೊ ನಾವು ಎಲ್ಲ ಹೋಗ್ತಿದ್ವಿ. ನಾನು ನನ್ನ ಮಗಳು ನನ್ನ ಗಂಡ 3 ಜನ ಹೋಗ್ತಿದ್ವಿ. ನನ್ನ ಮಗಳು ಔಟ್ಫಿಟ್ ನೋಡಿ. ಸೊ ನನ್ನ ಗಂಡ ಔಟ್ಫಿಟ್ ಬಾಸಿನೇ ಮಗಳು ನಿಮಗೆ ಕಾಣಿಸೋಣ. ಗೈಸ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಡ್ಲಿ ಇಸ್ಕೊಂಡಿದ್ದೀವಿ. ಎಲ್ಲ ಒಂದು ಹತ್ರ ತಿನ್ಬೇಕು ಗೈಸ್. ಊಟ ಚೆನ್ನಾಗಿದ್ರೆ ಸಾಕು. ಏನಂತ ಯೋಚನೆ ಈ ಮಾಡು ಫ್ಲವರ್ ಬಾಯ್ ಹೋಯ್ತವನೆ ಡೌನ ಮೀಟ್ ಮಾಡಕ್ಕೆ. ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ ನೋಡ್ತಿದ್ರೇನೆ ಗೊತ್ತಾಗ್ತಿದೆಯಲ್ಲ, ಇಷ್ಟ ಅಂದಾಗ ರೆಡಿ ಆಗಿದೆ ಅಂದರೆ ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಸೊ ಇವತ್ತು ನಮ್ಮ ಅಣ್ಣನ ಮಗಳ ಫಂಕ್ಷನ್ ಐತೆ. ಸೊ ನಾವು ಇಲ್ಲಿಂದ ಊರಿಗೆ ಹೋಗ್ತಿದ್ದೀವಿ. ನಾನು, ನನ್ನ ಮಗಳು, ನನ್ನ ಗಂಡ 3 ಜನನೂ ಹೋಗ್ತಿದ್ದೀವಿ. ನನ್ನ ಮಗಳ ಔಟ್ಫಿಟ್ ನೋಡಿ, ಒಂದು ಲುಕ್ ಕೊಡು. ಸೊ ನೋಡಿ, ಇದೇ ನನ್ನ ಔಟ್ಫಿಟ್. ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮಗಳು, ನಮ್ಮ ಹಸ್ಬೆಂಡ್ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ಸೊ ಇವಾಗ ಟೈಮ್ ಆಗುತ್ತೆ ಗೈಸ್. ನಾವು ಹೋಗೋದ್ರೆ ಫಂಕ್ಷನ್ ಆಗ್ಬಿಡುತ್ತೆ ಅನ್ಕೊತೀನಿ. ಗೊತ್ತು ಗೈಸ್, ಆಗ್ಬಿಟ್ಟಿರುತ್ತೆ ಫಂಕ್ಷನ್. ನಾವು ಮನೆ ಹತ್ರ ಹೋಗಿ ಮಾಡ್ಕೊಬೇಕಷ್ಟೆ. ಸೊ ಏನು ಫಂಕ್ಷನ್ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಅಣ್ಣ ಮಗಳದು ಇಲ್ಲ ಇಲ್ಲ ಎತ್ಕೊಬರಲ್ಲ ಎಲ್ಲ ನೋಡಿ ಗೈಸ್. ಹೊಸ ಚಪ್ಪಲಿ, ಹೊಸ ಬಟ್ಟೆ ಎಲ್ಲ ಹೊಸ ಇಸ್ಕೊಂಡಿದ್ದೀನಿ. ಎಲ್ಲಾದರೂ ಹೋಗ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಟೆನ್ಷನ್ ಗೈಸ್. ಎಲ್ಲ ಹೊಸ ಇಸ್ಕೊಡ್ಬೇಕು ಇವಳಿಗೆ ಅಂತ. ಸೊ ನೋಡಿ, ಗಾಡಿ ಓಡಿಸ್ತಾರೆ, ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನಡಿ, ಇವಳು ಯಾವಾಗ ಮುಂಜಾನೆ ಕೂತ್ಕೋಬೇಕು ಗೈಸ್ ಅವ್ರ ಅಪ್ಪ ಜೊತೆ. ಸೋತಿದ್ದೀವಿ. ಹೋಗ್ತಾ ಹೋಗ್ತಾ ಇನ್ನೆಲ್ಲ ಮಾಡ್ತೀವಿ ಅಂತ ವಿಡಿಯೋ ಹಾಕ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ನೋಡ್ಕೋಬಿಟ್ಟು ಬೇರೆ ಇಲ್ಲ ಗಾಯ್ಸ್. ಬಾಂಧವ್ಯಲ್ಲಿ ಇಸ್ಕೊಂಡ್ಬರ್ಬೇಕು. ತಂದಿಟ್ಟಿದ್ರೆ ನನ್ನ ಮಗಳೆಲ್ಲ ಕಿತ್ತಿ ಹಾಕ್ಬಿಟ್ಟವಳೆ. ನನ್ನ ಗಂಡನಿಗೆ ಹೇಳಿದ್ರೆ ಇನ್ನೂ ಇಸ್ಕೊಟ್ಟಿಲ್ಲ ಗಾಯ್ಸ್. ನೋಡೋಣ, ಹೋಗೋದು ಮಾಡಿ ಬಲೇಶ್ವರ ಎಲ್ಲಾದರೂ ಇದ್ದರೆ ನಾವು ಹೋಗೋ ಒಳಗಡೆ ಫಂಕ್ಷನ್ನೇ ಮುಗ್ದೋಗುತ್ತೆ ತಾನೇ ಚಿನಿ. ಇವ್ರದೇ ಗಾಯ್ಸ್ ಲೇಟು. ನಾನೆಲ್ಲ 8 ಗಂಟೆಗೆಲ್ಲ ರೆಡಿ ಆಗ್ಬಿಟ್ಟಿದ್ದು ಎದ್ದಿರೋದೇ 8:30ಗೆ. ಸೊ ಕಾಪರೇಟ್ ಕೊಡ್ತಕ್ಕೆ ಮಾತಾಡೋದು ಆಗಲ್ಲ. ನೀನು ಹೋಗೋಕ್ಕಾಗಲ್ಲ ಕಾರು. ಫೋನ್ ಇಲ್ಲ ಕಾಯ್ಸ ಒಂದು ಡೌಟು. ಹಿಂಗೆ ಮಾಡ್ಕೊಂಡು ಹೋಗ್ತಿದ್ರೆ ಯಾರಾದರೂ ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ನನ್ನ ಗಂಡ ಅಪರೂಪಕ್ಕೆ ಒಂದು ಫೋನ್ ಇಸ್ಕೊಟ್ಟವನು ಅಷ್ಟೇ. ನಾನು ಹಚ್ಚಿನಿ. ಹಾಂ,
ಯಾಕಂದರೆ ಮುಂದೆ ಪೊಲೀಸವ್ರು ಇರ್ತಾರೆ. ಪೊಲೀಸವ್ರು ಇರ್ತಾರಂತಲ್ಲ, ಮತ್ತೆ ಹಿಡಿಯೋದಾಯ್ತಲ್ಲ ಅಂತ. ಅದೇ ಪೊಲೀಸರು ಇರಲ್ವಾ, ಮತ್ತೆ ಮಣ್ಣ ಹಾಕ್ಬೋದು. ಎಷ್ಟೆಲ್ಲ ಕಾಯ್ತಾರೆ ಮುಂದೆ ಹೋಗ್ತಾ ಸರ್ಜಾಪುರ ದಾಟ್ಮೇಲೆ ಸರ್ಜಾಪುರ ದಾಟ್ಮೇಲೆ ಚೆನ್ನಾಗಿರುತ್ತೆ ವ್ಯೂ. ಆವಾಗ ಒಂದು ಚಿಕ್ಕ ಶಾರ್ಟ್ ಹಾಕ್ತೀನಿ, ನೋಡ್ಕೊಂಡು ಎಂಜಾಯ್ ಮಾಡಿ. ಇಲ್ಲೆಲ್ಲ ಬರೀ ಗಾಡಿಗಳು ಬಸ್ಗಳೇ ಇದೆ ಗೈಸ್. ನಾವು ಯಾವ ಊರಿಗೆ ಹೋಗ್ತಿರೋದು ಗೊತ್ತಾ ಗೈಸ್? ಯಾವ ಜಾಸ್ತಿ ಕೇಳಿಸ್ಕೊಂಡ್ರಲ್ಲ ಗೈಸ್, ಇವಾಗ ಹೋಗ್ತಿರೋದು ಮಾಸ್ತಿಗೆ. ನನ್ನ ಲಾಗಲ್ಲಿ ನಾನು ಫಸ್ಟ್ ಟೈಮ್ ನಮ್ಮೂರು ಲಾಗ್ ಮಾಡ್ತಿರೋದು. ಹಾಗೆ ಅಲ್ಲೆಲ್ಲ ಹೆಂಗಿರುತ್ತೆ, ನಮ್ಮ ಮನೆಯೆಲ್ಲ ಹೇಗಿದೆ, ನಮ್ಮ ಮನೆ ಅಂದರೆ ನಮ್ಮ ಮನೆಯೆಲ್ಲ ಹೇಗಿದೆ ಅಂತ ವಿಡಿಯೋ ಮಾಡ್ತಿರೋದು. ಸ್ವಲ್ಪ ನಿನ್ನ ಮುಖ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಇರೋ ಥರ ಸ್ಪೆಕ್ಸ್ ಹಾಕ್ಕೊಂಡಿದ್ದಾರೆ. ನಮ್ಮ ಹಿಂದೆ ಕೂತ್ಕೊಂಡು ಮಗು ಬೂಲ್ ಹೊಡಿತಾರೆ. ಚೆನ್ನಾಗಿಲ್ಲ ಯಾವುದು ಹಿಂದೆ ಒಳಗಾಯ್ತಂದೆ ಬಿಡ. ಇರೋ ನಿಮಿಷ ಗಾಯ್ಸ್, ನಾವು ಜ್ಯೂಸ್ ಕುಡಿಯೋಕೆ ನಡಿಚಿನಿ ಆಯಿತು. ಇವಾಗ ಹೊಡ್ತಾ ಇದ್ದೀವಿ. ಎಲ್ಲಿ ಚಿನ್ನಿದ್ದೀವಿ? ಎಲ್ಲಿದ್ದೀವಿ? ಗುರ್ತಿ ಗೇಟ್ ಹತ್ರ. ಇಲ್ಲಿ ನೋಡಿ ಗಾಯ್ಸ್, ರೋಡ್ ಹೆಂಗಿದೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕೆಲಸ ಮಾಡೋದು ಗೌರ್ಮೆಂಟ್ ತಾನೇ ಚಿನಿ? ಓಟ್ ಬೇಕಲ್ವಾ? ನಮ್ಮ ಹಸ್ಬೆಂಡ್ ಭಯ ಗಾಯ್ಸ್ ಗೌರ್ಮೆಂಟ್ ಅವ್ರ ಬಗ್ಗೆ ಮಾತಾಡೋಕ್ಕೆ ತಾನೇ. ಭಯ ನೋಡಿ ಗಾಯ್ಸ್, ಹೆಂಗೆ ರೋಡೇ ರೆಡಿ ಮಾಡ್ತಿಲ್ಲ ನೋಡಿ. ಕೊಡ್ತಿ ಗೇಟ್ ಹತ್ರ ಈ ರೋಡ್ ಹಿಂಗಿದೆ. ನೈಟ್ ಹೊತ್ತು ಯಾರಾದರೂ ನೋಡ್ತೀರಾ ಬಂದುಬಿಟ್ರೆ ಏನಾಗುತ್ತೆ ಇಲ್ಲಿ ನೋಡಿ. ಈ ರೋಡೆಲ್ಲ ಹೇಗಿದೆ, ಇದಾಗೈತೆ ರೋಡ್ ಇಲ್ಲಿ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮ್ಮ ಗೌರ್ಮೆಂಟ್ ಅವ್ರು ಕೆಲಸ ಮಾಡೋದು ಚೆನ್ನಾಗಿ ಎಲ್ಲರಿಗೂ. ಗೈಸ್, ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇಡ್ಲಿ ಇಸ್ಕೊಂಡಿದ್ದೀನಿ. ಎಲ್ಲ ಒಂದು ಹತ್ರ ತಿನ್ಬೇಕು ಗೈಸ್, ಊಟ ಚೆನ್ನಾಗಿದ್ರೆ ಸಾಕು. ಏನಂತೀಯ ಚಿನಿ? ಯಾಕೋ ಈ ರೋಡ್ ಫುಲ್ ಜಾಮ್ ಆಗಿದೆ ಗಾಯ್ಸ್. ಸಂತೆ ಅನ್ಬೋದು, ಸಂತೆನೇನೋ ಕನ್ನಡಲ್ಲಿ ಹೋಗನೆ. ಬನ್ನಿ, ಇಲ್ಲಿ ಯಾರು ನಮಗೆ ಪರಿಚಯ ಆಗಿರೋ ಮರ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಏನೋ ಚಿನಿ? ಇನ್ನೂ ನಾವು ಹೋಗ್ತಾನೆ ಇದ್ದೀವಿ. ಇವಾಗ ಎಲ್ಲಿದ್ದೀವಿ ಅಂದರೆ ಊರ ಹೆಸರು ಗೊತ್ತಿಲ್ಲ ಗಾಡಿ. ಹಿಂದೆ ಹೋಗಿದ್ದು ಏನೂ ಇರಲ್ಲ ಹಿಂದೆ ಹೋಯ್ತಲ್ಲ ಸರ್ಜಾಪುರ. ತಮಿಳ್ನಾಡು ಚಿಕ್ಕಮಗಳೂರು ಸರ್ಜಾಪುರ. ಸರ್ಜಾಪುರ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಗಂಡ ಅವಾಗ ಗಂಡದ ಕಟ್ಟಿ ಹಚ್ಬೇಕು, ಇಲ್ಲಾಂದರೆ ಅವ್ನಿಗೆ ಗಾಡಿ ಓಡ್ಸೋಕ್ಕಾಗಲ್ಲ ಗಾಯಿ. ನನಗೆ ಹಂಗೆ ಕೋಪ ನಗ್ಗಿ ಬರ್ತಿಬಿಡುತ್ತೆ ಗಾಯಿ. ಏನು ಹುಡುಗರು ನಮ್ಮ ಮಾತೇ ಕೇಳಲ್ಲ. ಮದುವೆಗೆ ಮುಂಚೆ ಹಂಗೋ ಹಿಂಗೋ ಕೆಲಸ
ಯಮರಾಜ ಮದುವೆ ಆದಮೇಲೆ ಮದುವೆ ಅಧಿಕಾರ. ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಇವಾಗ 3 ಗಂಟೆ ಹಾಕಿದ್ಮೇಲೆ ಸತ್ತರು ಬಡಿದ್ರು ಗಟ್ಟಿಗೆ ಇರಬೇಕು. ನಿಜ. ದಟ್ ಈಸ್ ಕಾಲ್ಡ್ ದ ಪವರ್ ಆಫ್ ಮ್ಯಾನ್. ನನಗೆ ಗೊತ್ತಾಯ್ತು ಇಲ್ಲಿಂದ ರೋಡು ಸ್ವಲ್ಪ ನೋಡಿ ಗೈಸ್, ಎಷ್ಟು ದೊಡ್ಡ ಗಾಡಿ. ಈ ದೊಡ್ಡ ಗಾಡಿಯಿಂದನೇ ಕಾಯ್ಸಾಕ ಜಾಮ್ ಆಗೋದು. ಚಿಕ್ಕ ಗಾಡಿಗಳಿದ್ರೆ ಅಷ್ಟು ಜಾಮ್ ಆಗಲ್ಲ. ನೋಡಿ ಎಷ್ಟು ದೊಡ್ಡ ಗಾಡಿಗಳೈತೆ ಗೊತ್ತಾ. ಅವ್ನು ಟರ್ನ್ ಹೊಡಿಯೋಕೆ ಬರಲ್ಲ ಒಬ್ಬೊಬ್ರಿಗೆ. ಇವರಿಗೆಲ್ಲ ನೈಟ್ ಇರೋ ಪರ್ಮಿಷನು 9 ಗಂಟೆ ಮೇಲೆ, 9 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆವರೆಗೂ. ಇವರು 9 ಗಂಟೆ ಆದಮೇಲೆ ಓಡಿಸ್ತಾ ಇರ್ತಾರೆ. ನೋಡಿ ಗೈಸ್ ಎಷ್ಟು ಅಂಗಡಿಗಳಿದೆ. ಓ ಸ್ಲೋಲಿ ಮ್ಯಾನ್. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಏನೋ ಚಿನ್ನಿ ನಾವು ಅದು ಮಾಡೋಣ ಚಿನ್ನಿ ಲಾಸ್ಟಲ್ಲಿ, ಇಲ್ಲಾಂದ್ರೆ ಫಸ್ಟ್ ಅಲ್ಲಿ ಮಾಡೋಣ. ಸೊ ಗಾಯ್ಸ್ ನಾವು ಮಿಸ್ ಆಗ್ಬಿಟ್ಟಿದ್ದೀವಿ ಗಾಯ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 1 ಕಿಲೋಮೀಟರ್ ದೂರ ಬಂದಿದ್ದೀವಿ. 1 ಕಿಲೋಮೀಟರ್ ದೂರ ಬಂದ್ಬಿಟ್ಟಿದ್ದೀವಿ ಗಾಯ್ಸ್. ಆ ಕಡೆ ಹೋಗ್ಬೇಕಾಗಿತ್ತು, ರೈಟ್ ತಗೊಂಡು ಹೋಗ್ಬೇಕಾಗಿತ್ತು. ರೈಟ್ ಬಂದ್ಬಿಟ್ಟವ್ರೆ. ತಿರ್ಗಾ ಯೂಟರ್ನ್ ತಗೊಂಡು ಹೋಗ್ತಾ ಇದ್ದೀವಿ. ಜನ ಬಂದಂಗೆ ಗಾಡಿ ಅದೆಲ್ಲ ಭಯ ಗಾಯ್ಸ್. ದೊಡ್ಡ ಗಾಡಿ ಬಂದ್ರೆ ಸ್ವಲ್ಪ ಕೂಡ ಭಯನೇ ಇಲ್ಲ ಗೈಸ್ ಅವಳಿಗೆ. ಎಷ್ಟು ಫಾಸ್ಟ್ ಹೋಗ್ತಾವೆ. ನನಗೆ ಭಯ ಆಗ್ತಾ ಇದೆ, ಅವಳಿಗೆ ಭಯ ಇಲ್ಲ. ಎಂಜಾಯ್ ಮಾಡ್ತಾಳೆ, ಫುಲ್ ಎಂಜಾಯ್ ಮಾಡ್ತಾಳೆ. ಮನೆಗೆ ಸ್ಟಿಕ್ಕರ್ ಇಕ್ಕಿಲ್ಲ ಗಾಯ್ಸ್. ಸ್ಟಿಕ್ಕರ್ ಕಸನ್ ಗಿಡ ಒಂದಕ್ಕೆ ಸೊ ಇಲ್ಲೇ ಸ್ಟಿಕ್ಕರ್ ಇಸ್ಕೊಳ್ಳೋಣ. ಪನ್ನೆಂಡು ಮನೆಯಿಂದ 1000 ರೂಪಾಯಿ ಪನ್ನೆ ಅಂಗಡಿಯಲ್ಲಿ ವಿಡಿಯೋ ಮಾಡ್ಬೋದು ಇಲ್ಲ ಸ್ಟಿಕ್ಕರ್ ಇಸ್ಕೊಂಡು ವಿಡಿಯೋ ನವೀನ ಗಾಯ್ಸ್. ನೋಡಿ ಸ್ಟಿಕ್ಕರ್ ಇಸ್ಕೊಂಡೆ. ಇವಾಗ ನನ್ನ ಮುಗಿಸಿ ಒಂದು ಲಕ್ಷಣ ಬಂದೈತಲ್ವಾ, ನನಗೆ ಗೊತ್ತು ಬಂದಿರುತ್ತೆ. ಚಿನ್ನಿ ಬಂದೈತಾ? ಹೆಂಡತಿ ಅಂತ ಕಾಣಿಸ್ತದೆ ಚಿನ್ನಿ.
ನೋಡಿ ಫ್ರೆಂಡ್ಸ್, ಪ್ರಸಾದ ತಿಂತಾವಲೆ. ದೇವ್ರನ್ನ ಹೋಗಕ್ಕೆ ಬಂದ್ಬಿಟ್ಟು ಪ್ರಸಾದ ತಿಂತಾವಲೆ, ಗೋಸಿ ಪ್ರಸಾದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹಂಗೆ ಹೇಳ್ಬಾರ್ದು, ದೇವ್ರ ಪ್ರಸಾದ. ತಿನ್ನು ನೋಡು, ಹೆಲ್ಮೆಟ್ ಇದ್ದೀರಾ ಬಂದವ್ರೆ. ಪ್ರಸಾದ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಪ್ರಸಾದ ಮಾಡೋಕ್ಕಾಗಲ್ಲ, ಬೇಡ ಅನ್ಬಾರ್ದಲ್ಲ. ಇಲ್ಲ ಅಂದರೆ ವೇರ್ ನಮ್ಮ ಮಾವ ಗೈಸ್ ನಮ್ಮೂರು. ಇಲ್ಲಿಂದ ಸ್ಟಾರ್ಟ್. ಅಲ್ಲಿ ಯಾರೋ ಕ್ರಿಕೆಟ್ ಆಡ್ತಾವ್ರೆ ಬಾಯ್ಸ್ ಎಲ್ಲ. ಅಲ್ಲಿ ನಮ್ಮ ಮಾವ ಮನೆ ಹೋಯ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ, ನಡೀರಿ ಹೋಗೋಣ. ಓ, ಬಸ್ ಕೂಡ ಆಯ್ತಾ ಒಳಗಡೆ. ಶಟ್. ಇದೇ ತಾನೆ. ನಮ್ಮ ಅಕ್ಕ ಮನೆ ಬರುತ್ತೆ, ಆಮೇಲೆ ನಮ್ಮ ದೊಡ್ಡಮ್ಮ ಮನೆ ಬರುತ್ತೆ. ಮೀನ್ಸ್ ನಮ್ಮ ಫೈನಲಿ ವಿ ರೀಚ್ಡ್ ಗೈಸ್. ಯಾಕೆ ಎಲ್ಲರೂ ಮುಖ ನೋಡಿ, ನಮ್ಮ ಅಣ್ಣ ಅಲ್ಲಿದ್ದಾರೆ ನೋಡಿ. ಹಾಂ ಬನ್ನಿ, ಎಲ್ಲರೂ ಊಟ ಮಾಡ್ತವ್ರೆ. ನಾನು ಹೋಗಿ ಆಮೇಲೆ ನಮ್ಗೆ ಗೊಂಬೆದು ಅಲ್ಲಿ ಮಗಕ್ಕೆ ಇದಾಗ್ತೀನಿ. ಸುಚಿ ಮಾಯ ಮಾಡು. ಇವರೇ ಫಂಕ್ಷನ್ ಮಾಡಿಸ್ತಾ ಇರೋದು ನಮ್ಮಣ್ಣ. ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಹೊಸ ಲವಲ್ ಬಿದ್ದಾನೆ ಗಾಯ್ಸ್, ಫುಲ್ ಬಿಸಿ ಹುಡುಗ. ನೋಡಿ ನಾಚ್ಕೊಂತವನೆ ಮಗ್ದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ನಮ್ದು ಒಂದು ಆನೆ ಇದೆ, ಬಂದಿ ನೋಡ್ರಿ ಹಂದಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಾವು ನಾನ್ ವೆಜ್ ತಿನ್ನಲ್ಲ ಗಾಯ್ಸ್, ಅದಕ್ಕೆ ಇವನೇನು ಅಂತ ಗೊತ್ತಾ, ಹೋಗಿ ಅಂತೆ ಗಾಯ್ಸ್. ಒಂದು ಮಾತು ತಂಗಿನ ಇರು ಅಂತ ಹೇಳ್ತಾನೆ. ಯಾವ ಸೀಮೆ ಅನ್ನ ಬಿಟ್ಟಿದ್ದಾನೆ ಗೈಸ್. ಇದ್ಯಾರು ಪಾಪು ಸಂಗೀತ ಬಿಟ್ಟದೆ. ಗೊಂಬೆ ಹಾಯ್ ಮಗಳೇ, ಈ ಮಾಡು. ಕ್ಲಾಸ್ ತೆಗಿತವ್ರೆ ಗೈಸ್. ಪ್ರೀತಿ ನಿಂಕ ಪ್ರೀತಿ ನಿಂಕ ಕರೀತಲ್ಲ ಏನೋ ಕ್ಲಾಸ್ ತೆಗಿತವ್ರೆ ಅಂತ ಕರೀತವ್ನೆ. ಇದು ಮಾತ್ರ ಅವ್ನ ವಾಯ್ಸ್ ಎಲ್ಲ ಗೊತ್ತಾಗ್ತೈತೆ. ಇವಾಗ ನಮ್ಮ ಬ್ರೋಗೆ ತುಂಬ ಹೊಟ್ಟೆ ಎಷ್ಟ್ಬಿಟ್ಟೈತೆ. ಇವಾಗ ಅವ್ರು ಊಟ ತಿನ್ಬೇಕು. ಅದು ಹೆಂಗೆ ತಿಂತಾರೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಯಾರಿಗೆ ನಾಚಿಕೆ ಬಾಯ್ಸ್ ವ್ಲಾಗ್ ಅಂದ್ರೇ. ನಮ್ಮಕ್ಕ ಫುಲ್ ಬ್ಯುಸಿ. ಇದೇ ನಮ್ಮಕ್ಕ ಮನೆ ಗಾಯ್ಸ್, ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಮೆಶಿಯಾಗಿರುತ್ತೆ, ಯಾಕಂದರೆ ನೆಂಟ್ರೆಲ್ಲ ಇದಾರಲ್ಲ ಅದಕ್ಕೆ. ಕುಡಿತಾ ಇದ್ದೀನಿ. ನಮ್ಮಣ್ಣ ಬಿರಿಯಾನಿ ತಿಂತಾವನೆ. ಆಯಾ ಫೋನ್ ಬಿದ್ದೋಗ್ತಾ ಇದೆ. ದೇವತೆ ನಿನ್ನ ನೋಡಲು ಪ್ರತಿಕ್ಷಣವೂ ಕಾಯುವನು.
ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು. ಎಲ್ಲರೂ ತಿಂತಾರೆ. ಸುಚಿಮ ತಿಂದ ನೀನ್ ತಿಂದಿರ ಇರ್ತೀಯಾ? ನಾನ್ ವೆಜ್ ತಿನ್ನಲ್ಲ ಗಾಯ್ಸ್, ನೋ ನಾನ್ ವೆಜ್. ಆಶಾ ಬಂದ್ರು ನೋಡಿ ಆಫ್ರಿಕಾಯಿಂದ ಇಲ್ದಿ ಒಳಗಡೆ ಐತಂತೆ. ಒಂದು 5 ನಿಮಿಷ ಕೂತ್ಕೊಂತಲ್ಲ, ಯಾಕೆ? ಅವ್ರದೇ ಫಂಕ್ಷನ್, ಅವ್ರು ಕೂತ್ಕೊಂಡ್ರೆ ಆಗುತ್ತಾ? முன்னாடி அவங்கள வந்து போயிட்டாங்க. நாங்க இருக்கிறோம். சரி உங்களுக்கு பண்ணியா ஒரு மாட்டே ஒரு சிம்பிள் மாட்டே அவங்கள போயிட்டாங்க. இப்ப இருக்கிறோம் ನೋಡಿ ಗೈಸ್, ಟ್ರೂ ಲವ್ ಇಂದ ಸರಿ ಲವರ್ ಬಾಯ್. ಇವನು ಡಿಸೆಂಟ್ ಹುಡುಗ, ಇವನು ನಾನು ಅಲ್ಯ. ಇವನು ಗೈಸ್, ಲವರ್ ಬಾಯ್ ಹೋಯ್ತವನೆ ಡೌನ ಮೀಟ್ ಮಾಡಕ್ಕೆ. నేను చేసేది లేదు. బాయ్ బ్రో. కోటే బాయ్ 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 చెప్పండా. బాయ్ కా బాయ్ 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 బాయ్. ನೋಡಿ ಗಾಯ್ಸ್ ಹೆಂಗಿದೀನಿ ಅಂತ ಕಮೆಂಟ್ ಮಾಡಿ ಚಳಿ ಅಂದ್ರೆ ಚಳಿ ಇಷ್ಟೊತ್ತು ಕುಟ್ಟೆ. ನಾವು ಬೆಳಗ್ಗೆ ಹೋಗೋದು, ನಮ್ಮ ಅಣ್ಣವರೆಲ್ಲ ಬೆಳಗ್ಗೆ ಹೋಗಿದ್ರೆ ನಡಗ್ಬಿಡ್ತಾ ಇದ್ರು. ಬೆಳಗ್ಗೆ ಹೋಗೋಕ್ಕೂ ಆಗಲ್ಲ ಗೈಸ್, ಯಾಕಂದರೆ ನಮ್ಮದು ಉಪವಾಸ ಐತೆ ನಮ್ಮ ಮನೇಲೆ. ಸೊ ಆಗಲ್ಲ. ಕಾಣಿಸ್ತಾ ಇದ್ದೀನಿ ನಾನು. ಅವಳಾದರೂ ಬಿಸಿ ಬಿಸಿ ಬಜ್ಜಿ ಚಿನ್ನಿ ಇಲ್ಲಿರುತ್ತೆ. ಚಿನ್ನಿ ಬಜ್ಜಿ ಚೆನ್ನಾಗಿರುತ್ತೆ ಗೈಸ್. ಮಂಡ್ಯ ಬಜ್ಜಿ ಬಜ್ಜಿ ತಿನ್ನೋಣ, ಬಿಸಿ ಬಿಸಿ ಬಜ್ಜಿ. ಗೈಸ್, ಕೊರ್ತಿ ಗೇಟ್ ಹತ್ರ ಬಂದ್ವಿ. ಕಾಲು ನೋವು ಬಂದ್ಬಿಡ್ತು. ಸೈಡಲ್ಲಿ ಇಟ್ಟಿದ್ದೀವಿ ಸ್ವಲ್ಪ. ಟೊಪ್ಪಿರಾಜ ಟೊಪ್ಪಿರ ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ದೀವಿ ಗಾಯ್ಸ್. ಇವ್ರು ನೋಡಿ ಹೆಲ್ಮೆಟ್ ಹಾಕ್ಕೊಂಡೆ ತಿಂತಾವ್ರೆ. ಸಿಕ್ಕಾಪಟ್ಟೆ ಚಳಿ ಗಾಯ್ಸ್. ಸೊ ಬನ್ನಿ, ಇದು ಬಜ್ಜಿ ಅಲ್ಲ, ಏನಿದು ವಡೆ. ಚಳಿಯಲ್ಲಿ ಇವ್ರಿಗೆ ಐಸ್ ಕ್ರೀಮ್ ಬೇಕಂತೆ ಗೈಸ್. ಏನು ಬೇಕಮ್ಮ? ಹಾಂ, ಬಾಯ್ ಕೈ ತೆಗೆದ್ಬಿಟ್ಟಿಲ್ಲ. ಏನು ಬೇಕು? ಐಸ್ ಕ್ರೀಮು. ಪುಡಿ ಐತೆ ನೋಡು. ಬಿಸಿ ಬಿಸಿ ಗಾಯ್ಸ್, ಬಿಸಿ ಬಿಸಿ ಬಜ್ಜಿ ಇದೇನು? ಸೊ ಗೈಸ್, ಫೈನಲಿ ಮನೆಗೆ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 9 o'clock ಆಗೈತೆ. ಸೊ ನಾವು ಹೋಗೋ ಒಳಗಡೆನೆ ಅವ್ರು ಪೂಜೆ ಮಾಡ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟಿದ್ರು. ದೇವಸ್ಥಾನದ ಹತ್ರ ಪೂಜೆ ಮಾಡಿಕೊಂಡು ಮನೆ ಹತ್ರ ಊಟ ಹಾಕ್ಸಿರೋದು. ಸೊ ಅದೆಲ್ಲ ನೋಡೋಕ್ಕಾಗಲಿಲ್ಲ, ನಾವು ಲೇಟ್ ಆಯಿತು ಹೋಗೋ ಒಳಗಡೆ.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮರಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಅಲ್ಲೆಲ್ಲ ತೋರಿಸ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ವ, ಸೊ ಅಲ್ಲಿ ತುಂಬ ಜನ ಇದ್ದರು ಗೈಸ್, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ಕ್ಲಿಯರಾಗಿ ಎಲ್ಲ ತೋರಿಸ್ತೀನಿ, ಯಾರ್ಯಾರ ಮನೆ ಇದೆ ಏನು ಅಂತ ಎಲ್ಲ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ, ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಪ್ರೀತಿ ಐಶು ಮುದ್ದು ಮಾತು ಕೇಳಿಸ್ಕೊಳ್ಳೋಕ್ಕೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್. ಸೊ ಗೈಸ್, ನಾನು ಇದೊಂದು ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ, ಬಂದಿತ್ತು. ನಮ್ಮ ಹಸ್ಬೆಂಡ್ ಇವಾಗ ತೊಗೊಬಂದಿದ್ರು, ಅಂಗಡಿಯಲ್ಲಿ ಕೊಟ್ಟಿದ್ರು. ಇದಿಲ್ಲ ಹಾಕೋಣ ಅಂತ ಗೈಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಚಿನ್ನೆ? ತಗೋ.